ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಇಯರ್ನ ಎವಲ್ಯೂಷನ್ ಚಾಪ್ಟರ್ ಬಗ್ಗೆ ಓದೋಣ. ಎವಲ್ಯೂಷನ್ ಇದು ನಮಗೆ 7 ಮಾರ್ಕ್ಸ್ ಚಾಪ್ಟರ್ ಫಾರ್ ಅವರ್ ಥಿಯರಿ ಎಕ್ಸಾಮಿನೇಷನ್. ಇನ್ ಎವಲ್ಯೂಷನ್ ದ ಒರಿಜಿನ್ ಆಫ್ ಲೈಫ್ ಈಸ್ ದೇರ್. ಒರಿಜಿನ್ ಆಫ್ ಲೈಫ್ ಇಟ್ ಈಸ್ ಎಕ್ಸ್ಪ್ಲೇನ್ ಬೈ ದ ಥಿಯರಿ. ದಟ್ ಥಿಯರಿ ವಿ ಕಾಲ್ ಬಿಗ್ ಬ್ಯಾಂಗ್ ಥಿಯರಿ. ಭೂಮಿ ಮೇಲೆ ಜೀವಿಗಳು ಯಾವ ರೀತಿ ಉದ್ಭವಿಸೋದು, ಭೂಮಿ ಯಾವ ರೀತಿ ರೆಡಿ ಆಗ್ತು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇದೆ ನಮ್ಮ ಎವಲ್ಯೂಷನ್ನಲ್ಲಿ. ಆ ಥಿಯರಿಯನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೇವೆ. ಬಿಗ್ ಬ್ಯಾಂಗ್ ಥಿಯರಿ ಇಟ್ ಸೇಸ್ ದ್ಯಾಟ್ ಇಟ್ ಎಕ್ಸ್ಪ್ಲೇನ್ ದ್ಯಾಟ್ ಅ ಸಿಂಗುಲರ್ ಹ್ಯೂಜ್ ಎಕ್ಸ್ಪ್ಲೋಷನ್ unimaginable in a physical term. How universe is formed means it is a single huge explosion. ಇದು ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಇದೆ. ಅಂದರೆ ಇದು ಒಂದು ಪ್ಲ್ಯಾನೆಟ್ ಅಂದ್ಕೊಳ್ಳಿ, ಇದು ಒಂದು ಪ್ಲ್ಯಾನೆಟ್ ಅಂದ್ಕೊಳ್ಳಿ, ಎರಡು ಪ್ಲ್ಯಾನೆಟ್ ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಇಟ್ ಈಸ್ ಅ ಸಿಂಗಲ್ ಹ್ಯೂಜ್ ಎಕ್ಸ್ಪ್ಲೋಷನ್. ಆ್ಯಸ್ ಈ ಎಕ್ಸ್ಪ್ಲೋಷನನ್ನು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಫಿಸಿಕಲ್ ಟರ್ಮ್ನಲ್ಲಿ. ಹಾಗಂದರೆ ದೇವರು ಗಾಡ್ ಅಂದರೆ ನಾವು ಇಮ್ಯಾಜಿನ್ ಮಾಡ್ತೀವಿ ಫಿಸಿಕಲ್ ಟರ್ಮ್ನಲ್ಲಿ. ಶಿವ ಅಂದರೆ ಹೀಗಿರ್ತಾರೆ, ಲಕ್ಷ್ಮಿ ಅಂದರೆ ಹೀಗಿರ್ತಾರೆ, ಪಾರ್ವತಿ ಅಂದರೆ ಹೀಗಿರ್ತಾರೆ. ಫಿಸಿಕಲ್ ಟರ್ಮಲ್ಲಿ ನಾವು ಇಮ್ಯಾಜಿನ್ ಮಾಡ್ತೀವಿ. ಬಟ್ ದಿಸ್ ಎಕ್ಸ್ಪ್ಲೋಷನ್ ವೈಲ್ ಫಾರ್ಮೇಷನ್ ಆಫ್ ಅ ಯೂನಿವರ್ಸ್, ದ ಎಕ್ಸ್ಪ್ಲೋಷನ್ ಇಟ್ ಈಸ್ ನಾಟ್ ಇಮ್ಯಾಜಿನೇಬಲ್ ಇನ್ ಅ ಫಿಸಿಕಲ್ ಟರ್ಮ್ ಆ್ಯಂಡ್ ಇಟ್ ಈಸ್ ಅ ಮೋಸ್ಟ್ ಡೇಂಜರಸ್ ಎಕ್ಸ್ಪ್ಲೋಷನ್ ಈಸ್ ದೇರ್. ಫಿಸಿಕಲ್ ಟರ್ಮ್ನಲ್ಲಿ ನಮಗೆ ಇಮ್ಯಾಜಿನೇಷನ್ ಮಾಡೋಕ್ಕೆ ಆಗಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತೆ. ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್. ಇನಿಷಿಯಲಿ ಯೂನಿವರ್ಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಮೇಲೆ ಇಮ್ಮಿಡಿಯೇಟ್ ಟೆಂಪ್ರೇಚರ್ ಏನಾಗುತ್ತೆ, ಕೇಮ್ ಡೌನ್. ಓಕೆ, ಇನಿಷಿಯಲಿ ಕನ್ಸಿಡರ್ ದಿಸ್ ಈಸ್ ದಿ ಯೂನಿವರ್ಸ್. ಸ್ಮಾಲ್ ಸೈಜ್ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅದೇ ಯೂನಿವರ್ಸ್ ಸೈಜ್ ಇನ್ಕ್ರೀಸ್ ಆಯಿತು ಅಂದರೆ ದಿ ಯೂನಿವರ್ಸ್ ಗೆಟ್ ಎಕ್ಸ್ಪ್ಯಾಂಡ್. ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆದಂಗೆ ಟೆಂಪ್ರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಡಿಕ್ರೀಸಸ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಫಾರ್ಮ್ಡ್ ಸಮ್ ಟೈಮ್ ಲೇಟರ್. ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿದ್ದು ಸ್ವಲ್ಪ ದಿನ, ಸಮ್ ಟೈಮ್ ಲೇಟರ್ ಏನಾಗುತ್ತೆ, ಹೈಡ್ರೋಜನ್ ಮತ್ತು ಹೀಲಿಯಮ್ ಫಾರ್ಮೇಷನ್ ಆಗುತ್ತೆ. ದ ಗ್ಯಾಸಸ್ ಕಂಡೆನ್ಸ್ಡ್ ಅಂಡರ್ ಗ್ರಾವಿಟೇಷನ್. ಕಂಡೆನ್ಸೇಷನ್ ಮೀನ್ಸ್ ದ ಗ್ಯಾಸಸ್ ಆರ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್. ಗ್ಯಾಸ್ ಫಾರ್ಮ್ ಏನಾಗಿ ಕನ್ವರ್ಟ್ ಆಗುತ್ತೆ, ಲಿಕ್ವಿಡ್ ಫಾರ್ಮಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಕಂಡೆನ್ಸೇಷನ್ ಆದ ತಕ್ಷಣ ಗ್ಯಾಸಸ್ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ ಅಂಡರ್ ಗ್ರಾವಿಟೇಷನ್. ಆ್ಯಸ್ ಎ ರಿಸಲ್ಟ್ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಗ್ಯಾಲಕ್ಸೀಸ್ ಆಗುತ್ತೆ. ದೀಸ್ ಗ್ಯಾಲಕ್ಸೀಸ್ ಆಫ್ ಪ್ರೆಸೆಂಟ್ ಡೇ ಯೂನಿವರ್ಸ್. ಇವಾಗೇನು ಯೂನಿವರ್ಸಲ್ಲಿ ಗ್ಯಾಲಕ್ಸೀಸ್ ಇವೆಲ್ಲ, ಗ್ಯಾಲಕ್ಸೀಸ್ಗಳು ಹೆಂಗೆ ಫಾರ್ಮೇಷನ್ ಆಗಿವೆ ಅಂದರೆ ಕಂಡೆನ್ಸೇಷನ್ ಆಫ್ ಗ್ಯಾಸಸ್ ಆಗುತ್ತೆ ಅಂಡರ್ ಗ್ರಾವಿಟೇಷನ್. ಅಂದರೆ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗಿ ಗ್ರಾವಿಟೇಷನ್ ಆಗಿ ಗ್ಯಾಲಕ್ಸಿಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ದ ಯೂನಿವರ್ಸ್ ಇಟ್ ಈಸ್ ಅ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್. ಯೂನಿವರ್ಸ್ ಎದರಿಂದ ಆಗಿದೆ ಅಂದರೆ ಇಟ್ ಈಸ್ ಅ ಮೇಡಪ್ ಆಫ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್. ಗ್ಯಾಲಕ್ಸಿಗಳ ಒಂದು ಕ್ಲಸ್ಟರ್ಲಿಂತ ಆಗಿದೆ. ಗ್ಯಾಲಕ್ಸಿಗಳ ಕ್ಲಸ್ಟರ್ಗೆ ನಾವು ಏನಂತ ಕರಿತೀವಿ, ಯೂನಿವರ್ಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಗ್ಯಾಲಕ್ಸಿ ಕನ್ಸಿಸ್ಟ್, ಗ್ಯಾಲಕ್ಸಿಲಿ ಏನಿರುತ್ತೆ ನೋಡಿ, ಸ್ಟಾರ್ಸ್ ಇರುತ್ತೆ, ಕ್ಲೌಡ್ಸ್ ಆಫ್ ಗ್ಯಾಸಸ್, ಗ್ರೂಪ್ಸ್ ಆಫ್ ಗ್ಯಾಸ್ ಇರುತ್ತೆ, ದೆನ್ ಡಸ್ಟ್ ಇರುತ್ತೆ. ಇವೆಲ್ಲ ಈ ಮೂರು ಕಾಂಬಿನೇಷನ್ಲಿಂದ ಏನು ರೆಡಿ ಆಗಿದೆ ಅಂದರೆ ಗ್ಯಾಲಕ್ಸಿ ರೆಡಿ ಆಗಿದೆ. ಇನ್ ಅವರ್ ಸೋಲಾರ್ ಸಿಸ್ಟಮ್, Milky Way galaxy is there and the earth was supposed to have been formed about 4.5 billion years ago. Means earth it is one of the part of solar system. earth ಏನಿದೆ ಸೋಲಾರ್ ಸಿಸ್ಟಮ್ನ ಒಂದು ಪಾರ್ಟ್ ಇದೆ, ಸೌರವ್ಯೂಹದ ಒಂದು ಪಾರ್ಟ್ ಇದೆ. ಆ್ಯಂಡ್ ಇದು ಅರ್ತ್ ಎಲ್ಲಿ ಬರುತ್ತೆ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬರುತ್ತೆ. ಆ್ಯಂಡ್ ಅರ್ತ್ ಯಾವಾಗ ಫಾರ್ಮೇಷನ್ ಆಗಿದೆ ಅಂದರೆ 4.5 ಬಿಲಿಯನ್ ಇಯರ್ಸ್ ಎಗೋ ಬ್ಯಾಕ್ ಫಾರ್ಮೇಷನ್ ಆಗಿದೆ ಅಂತ ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಕಂಡೀಷನ್ ಆಫ್ ಅರ್ಲಿ ಅರ್ತ್. ಅರ್ಲಿ ಅರ್ತ್ ಮೇಲೆ ಕಂಡೀಷನ್ ಹೇಗಿದ್ವು, ಕಂಡೀಷನ್ ಆನ್ ಅರ್ಲಿ ಅರ್ತ್. ಕಂಡೀಷನ್ ಹೇಗಿತ್ತು ಅರ್ಲಿ ಅರ್ತಲ್ಲಿ ಅಂದರೆ ಅರ್ತ್ ಈಸ್ ಫಾರ್ಮ್ಡ್ 4.5 ಬಿಲಿಯನ್ ಇಯರ್ಸ್ ಬ್ಯಾಕ್. ಇನಿಷಿಯಲ್ ಡೇಸ್ ದೆರ್ ಇಸ್ ನೋ ಅಟ್ಮಾಸ್ಫಿಯರ್, ವಾತಾವರಣನೇ ಇದ್ದಿಲ್ಲ ಅರ್ತಲ್ಲಿ. ಆನಂತರ ವಾಟರ್ ವೇಪರ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಆರ್ ರಿಲೀಸ್ಡ್ ಫ್ರಮ್ ಮೋಲ್ಟನ್ ಮಾಸ್ ಕವರ್ಡ್ ದ ಸರ್ಫೇಸ್. ಮೋಲ್ಟನ್ ಮಾಸ್ ಅಂದರೆ ದ ಆಬ್ಜೆಕ್ಟ್ ವಿಚ್ ಇಸ್ ಮೇಂಟೈನ್ ಅಟ್ ಹೈ ಟೆಂಪ್ರೇಚರ್. ಹೈ ಟೆಂಪ್ರೇಚರ್ ಅಂತ ಮೇಂಟೈನ್ ಆಗುತ್ತೆ, ಅದನ್ನು ನಾವು ಮೋಲ್ಟನ್ ಮಾಸ್ ಅಂತ ಕರಿತೀವಿ. ಲೈಕ್ ಈ ಕಬ್ಬಿಣ ಕಾಸಿದಾಗ ಕೆಂಪಗೆ ಕಿಡಿ ಬರುತ್ತಲ್ಲ, ಅದನ್ನು ಮೋಲ್ಟನ್ ಅಂತ ಕರಿತೀವಿ. ಅದೇ ರೀತಿ ಮೋಲ್ಟನ್ ಮಾಸಿಂದ ವಾಟರ್ ವೇಪರ್ ರಿಲೀಸ್ ಆಗುತ್ತೆ, ಮೀಥೇನ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ದೆನ್
ಅಮೋನಿಯಾ ರಿಲೀಸ್ ಆಗುತ್ತೆ. ಸೊ ದಿಸ್ ಎಕ್ಸ್ಪ್ಲೇನ್ ಬಿಗ್ ಬ್ಯಾಂಗ್ ಥಿಯರಿ ಓನ್ಲಿ. ಬಿಗ್ ಬ್ಯಾಂಗ್ ಥಿಯರಿನೇ ಎಕ್ಸ್ಪ್ಲನೇಷನ್ ಮಾಡುತ್ತೆ ಇದು. ದ ಯು ವಿ ರೇಸ್ ಇಲ್ಲಿಂದ ಫಾರ್ಮೇಷನ್ ಆಗ್ತವೆ ಇವು ಸನ್ಲಿಂತ. ದಿ ಬ್ರೋಕ್ ಅಪ್ ವಾಟರ್ ವೇಪರ್ ಇದೆಯಲ್ಲ, ಈ ವಾಟರನ್ನು ನಾವು H2O ವಾಟರನ್ನು ಏನಾಗಿ ಡಿವೈಡ್ ಮಾಡುತ್ತೆ, ಹೈಡ್ರೋಜನ್ ಮತ್ತು ಆಕ್ಸಿಜನನ್ನಾಗಿ. ಹೈಡ್ರೋಜನ್ ಲೈಟ್ ವೇಟ್, ಸೊ ಹೈಡ್ರೋಜನ್ ಲೈಟ್ ಇರೋದ್ರಿಂದ ಎಸ್ಕೇಪ್ ಆಗುತ್ತೆ. ದೆನ್ ಆಕ್ಸಿಜನ್ ನೋಡಿ ಕಂಬೈನ್ ವಿತ್ ಅಮೋನಿಯಾ ಜೊತೆ ಕಂಬೈನ್ ಆಗುತ್ತೆ ಮತ್ತು ಮೀಥೇನ್ ಜೊತೆ ಕಂಬೈನ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಏನು ಫಾರ್ಮೇಷನ್ ಆಗುತ್ತೆ ನೋಡಿ, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ಸ್. ಏನಿಲ್ಲ, ಸಿಂಪಲ್ಲು. ಇನಿಷಿಯಲ್ ಅರ್ಲಿ ಅರ್ತ್ ಮೇಲೆ ನೋ ಅಟ್ಮಾಸ್ಫಿಯರ್, ಇಲ್ಲಿ ಅಟ್ಮಾಸ್ಫಿಯರೇ ಇಲ್ಲ. ಆನಂತರ ವಾಟರ್ ವೇಪರ್ ರಿಲೀಸ್ ಆಗುತ್ತೆ, ವಾಟರ್ ವೇಪರ್ ಬರುತ್ತೆ, ದೆನ್ ಮೀಥೇನ್ ಬರುತ್ತೆ, ದೆನ್ ಅಮೋನಿಯಾ ಬರ್ತಾರೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇವೆಲ್ಲ ಎಲ್ಲಿಂದ ರಿಲೀಸ್ ಆಗಿರುತ್ತವೆ, ಮೋಲ್ಟನ್ ಮಾಸ್ಲಿಂದ ರಿಲೀಸ್ ಆಗ್ತವೆ. ಸೊ ದೆನ್ ಯು ವಿ ರೇಡಿಯೇಷನು ವಾಟರ್ ವೇಪರ್ ಮೇಲೆ ಬಿದ್ದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುತ್ತೆ. ಹೈಡ್ರೋಜನ್ನು ಲೈಟರು ಎಸ್ಕೇಪ್ ಆಗುತ್ತೆ. ಆಕ್ಸಿಜನ್ ಯಾರ ಜೊತೆ ಕಂಬೈನ್ ಆಗುತ್ತೆ, ಇದು ಅಮೋನಿಯಾ ಮತ್ತು ಮೀಥೇನ್ ಜೊತೆ ಕಂಬೈನ್ ಆಗಿ ಏನು ಫಾರ್ಮೇಷನ್ ಮಾಡ್ತಾರೆ ಅವರು, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅದರ್ ಎಲಿಮೆಂಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ದೆನ್ ಓಝೋನ್ ಲೇಯರ್ ಫಾರ್ಮೇಷನ್ ಆಗ್ತದೆ. ಆಕ್ಸಿಜನ್ ಈಸ್ ಕಂಬೈನ್ ವಿತ್ ನೇಸೆಂಟ್ ಆಕ್ಸಿಜನ್, ಆ್ಯಸ್ ಎ ರಿಸಲ್ಟ್ O3 ಸಿಗುತ್ತೆ. O3 ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಓಝೋನ್ ಫಾರ್ಮೇಷನ್ ಆಗುತ್ತೆ. ಆ್ಯಸ್ ಇಟ್ ಕೂಲ್ಡ್ ದ ವಾಟರ್ ವೇಪರ್ ಫೆಲ್ ಆ್ಯಸ್ ಅ ರೈನ್. ಸೊ ಟೆಂಪ್ರೇಚರ್ ಕೂಲ್ ಆದಮೇಲೆ ವಾಟರ್ ವೇಪರ್ ಏನಾಗಿ ಕನ್ವರ್ಟ್ ಆಗುತ್ತೆ, ರೈನ್ ಆಗಿ ಫೆಲ್ ಆಫ್ ಆಗುತ್ತೆ. ಆ್ಯಂಡ್ ದೀಸ್ ರೈನ್ ಈಸ್ ಫಿಲ್ ಆಲ್ ಡಿಪ್ರೆಷನ್ಸ್ ಆ್ಯಂಡ್ ಫಾರ್ಮ್ಸ್ ಓಷನ್ಸ್. ಸೊ ಅರ್ತ್ ಮೇಲೆ ಎಲ್ಲೆಲ್ಲಿ ಡಿಪ್ರೆಷನ್ ಇವೆ ನೋಡಿ, ಡಿಪ್ರೆಷನ್ ಅಂದರೆ ತಗ್ಗು. ಸೊ ಅಲ್ಲೆಲ್ಲ ರೈನ್ ಬಂದು ಸ್ಟೋರ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಏನು ಫಾರ್ಮೇಷನ್ ಆಗುತ್ತೆ, ಇಲ್ಲಿ ಓಷಿಯನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದ ಲೈಫ್ ಅಪಿಯರ್ಡ್ 5 million years ago, 5 million years ಆಫ್ಟರ್ ಫಾರ್ಮೇಷನ್ ಆಫ್ ಅರ್ತ್. ಅಂದರೆ 4.5 ಬಿಲಿಯನ್ ಇಯರ್ಸ್ ಎಗೋ ಅರ್ತ್ ಫಾರ್ಮೇಷನ್ ಆಗಿತ್ತು. ಇದು ಫಾರ್ಮೇಷನ್ ಆಗಿದ್ದ ಮೇಲೆ 500 ಇಯರ್ಸ್ ಆದಮೇಲೆ, 500 ಮಿಲಿಯನ್ ಇಯರ್ಸ್ ಆದಮೇಲೆ ಲೈಫ್ ಫಾರ್ಮ್ಸ್ ಒರಿಜಿನೇಟ್ ಆಗುತ್ತೆ ಅರ್ತಲ್ಲಿ. ಸೊ ಇದು ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ, ದಿಸ್ ಈಸ್ ಎಕ್ಸ್ಪ್ಲೇನ್ ಬೈ ಬಿಗ್ ಬ್ಯಾಂಗ್ ಥಿಯರಿ. ಸೊ ಇದು ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಏನಿಲ್ಲ, ಇನ್ ಅ ಸಿಂಪಲ್ ವೇ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ದ ಫಾರ್ಮೇಷನ್ ಆಫ್ ಅ ಯೂನಿವರ್ಸ್, ಇಟ್ ಈಸ್ ಅ huge explosion which is not imaginable in a physical term ಅಂತ ಹೇಳ್ತಾರೆ. ಆ್ಯಂಡ್ ಯೂನಿವರ್ಸ್ ಎಕ್ಸ್ಪೆಂಡ್ ಆಗಿ ಟೆಂಪ್ರೇಚರ್ ಕೂಲ್ ಡೌನ್ ಆಗುತ್ತೆ ಆ್ಯಂಡ್ ಗ್ಯಾಲಕ್ಸಿಗಳು ಫಾರ್ಮೇಷನ್ ಆಗುತ್ತೆ. ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ ಕಂಡೆನ್ಸೇಷನ್ ಆಫ್ ಗ್ಯಾಸಸ್ ಅಂಡರ್ ಗ್ರಾವಿಟೇಷನ್ ಆಗಿ. ಸೊ ಗ್ಯಾಲಕ್ಸೀಸ್ ನಥಿಂಗ್ ಬಟ್ ಗ್ಯಾಲಕ್ಸೀಸ್ ಕಂಟೇನ್ ಕ್ಲೌಡ್ಸ್ ಆಫ್ ಗ್ಯಾಸ್, ಸ್ಟಾರ್ಸು ಮತ್ತು ಡಸ್ಟ್. ಸೊ ಗ್ಯಾಲಕ್ಸೀಸ್ಗಳೆಲ್ಲ ಕ್ಲಸ್ಟರ್ ಆಫ್ ಗ್ಯಾಲಕ್ಸಿ ಏನಾಗುತ್ತೆ, ಯೂನಿವರ್ಸ್ ಆಗುತ್ತೆ. ಸೊ ಅರ್ತ್ ಇಟ್ ಈಸ್ ಬಿಲಾಂಗ್ಸ್ ಟು ಮಿಲ್ಕಿ ವೇ ಗ್ಯಾಲಕ್ಸಿ ಆ್ಯಂಡ್ ಫಾರ್ಮೇಷನ್ ಆಫ್ ಅರ್ತ್ 4.5 ಬಿಲಿಯನ್ ಇಯರ್ಸ್ ಎಗೋ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಅರ್ಲಿ ಅರ್ತಲ್ಲಿ ಅಟ್ಮಾಸ್ಫಿಯರ್ ಇಲ್ಲ. ದೆನ್ ಮೋಲ್ಟನ್ ಮಾಸ್ಲಿಂದ ವಾಟರ್ ವೇಪರು, ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಅಮೋನಿಯಾ ರಿಲೀಸ್ ಆಗುತ್ತೆ. ದೆನ್ ಯು ವಿ ರೇಡಿಯೇಷನ್ ವಾಟರ್ ವೇಪರ್ ಮೇಲೆ ಆ್ಯಕ್ಟ್ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಲೈಟರ್ ಎಸ್ಕೇಪ್ ಆಗಿ ಆಕ್ಸಿಜನ್ನು ಮೀಥೇನ್ ಮತ್ತು ಅಮೋನಿಯಾ ಜೊತೆ ಕಂಬೈನ್ ಆಗಿ ಏನು ಫಾರ್ಮೇಷನ್ ಮಾಡುತ್ತೆ ಅಂದರೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅದರ್ ಫಾರ್ಮೇಷನ್ ಆಗುತ್ತೆ. As the ozone layer get formation, as the earth get cooled, the water vapor get fell in the form of rain and it is fill in a depressions on the earth to form what? Oceans. Then life appeared ಆಗುತ್ತೆ earth ಮೇಲೆ after 500 millions of formation of earth. Okay, then come to origin of life. Origin of life according to first one we studied Big Bang theory. Second one, the origin of life according to Greek thinkers, it is a spores. And already it is a MCQ question in PYQ. So previous year ಇದ್ರ ಮೇಲೆ MCQs ಆಗಿದೆ. ಅಕಾರ್ಡಿಂಗ್ ಟು ಅರ್ಲಿ ಗ್ರೀಕ್ ಥಿಂಕರ್ಸು ದ ಯೂನಿಟ್ ಆಫ್ ಲೈಫ್ ಯಾರಿದ್ದಾರೆ, ಸ್ಪೋರ್ಸ್ ಇದ್ದಾರೆ. ಆ್ಯಂಡ್ ದೀಸ್ ಸ್ಪೋರ್ಸ್ ಟ್ರಾನ್ಸ್ಫರ್ ಟು ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಇನ್ಕ್ಲೂಡಿಂಗ್ ಅರ್ತ್. ಸೊ ಬೇರೆ ಬೇರೆ ಪ್ಲ್ಯಾನೆಟ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಕ್ಲೂಡಿಂಗ್ ಅರ್ತು. ಸೊ ಲೈಫ್ ಈಸ್ ಒರಿಜಿನೇಟ್ ಫ್ರಮ್ ಸ್ಪೋರ್ಸ್ ಅಕಾರ್ಡಿಂಗ್ ಟು ಗ್ರೀಕ್ ಥಿಂಕರ್ಸ್. ದೆನ್ ಅಸ್ಟ್ರೋನಾಮರ್ಸ್ ಅಂದರೆ ಜ್ಯೋತಿಷ್ಯಗಳು ಅಂತೀವಿ ನೋಡ್ರಿ, ಭವಿಷ್ಯ ಹೇಳ್ತಾರಲ್ಲ. ಸೊ ಅಕಾರ್ಡಿಂಗ್ ಟು ದೆಮ್ ದ ಲೈಫ್ ಆನ್ ಅರ್ತ್ ಈಸ್ ಒರಿಜಿನೇಟ್ ಫ್ರಮ್ ಪ್ಯಾನ್ಸ್ಪರ್ಮಿಯಾ.
ಸೊ ದ ಪ್ಯಾನ್ಸ್ಪರ್ಮಿಯಾ ಇಟ್ ಈಸ್ ಸ್ಟಿಲ್ ಅ ಫೇವ್ರೆಟ್ ಐಡಿಯಾ ಫಾರ್ ಅಸ್ಟ್ರೋನಾಮರ್ಸ್. ಸೊ ಪ್ಯಾನ್ಸ್ಪರ್ಮಿಯಾ ಇನ್ನೂ ಅಸ್ಟ್ರೋನಾಮರ್ಸ್ ಈ ಥಿಯರಿಯನ್ನು ನಂಬ್ತಾರೆ. ಅಂದರೆ ಭೂಮಿ ಮೇಲೆ ಜೀವಿಗಳು ಬಂದಿದ್ದು ದೇವರಿಂದ ಬಂದಿವೆ, ಗಾಡಿಂದ ಬಂದಿವೆ ಅಂತ ಅವ್ರು ನಂಬಿದ್ದಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಫಾರ್ ಅ ಲಾಂಗ್ ಟೈಮ್ ಇಟ್ ಆಲ್ಸೋ ಬಿಲೀವ್ಡ್ ದ್ಯಾಟ್ ದ ಲೈಫ್ ಕೇಮ್ ಫ್ರಮ್ ಡಿಕೇಯಿಂಗ್ ಆ್ಯಂಡ್ ರೂಟಿಂಗ್ ಮ್ಯಾಟರ್ ಲೈಕ್ ಅ ಸ್ಟ್ರಾ ಮತ್ತು ಮಡ್ನಿಂದ ಬಂದಿದೆ. ದಿಸ್ ವಾಸ್ ವಿ ಕಾಲ್ಡ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್. ಸೊ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಏನು ಹೇಳುತ್ತೆ ಅಂದರೆ ಭೂಮಿ ಮೇಲೆ ಲೈಫ್ ಬಂದಿದೆ. ಸೊ ಇದರಿಂದ ಬಂದಿದೆ ಅಂದರೆ ಡಿಕೇಯಿಂಗ್ ಮ್ಯಾಟರಿಂದ ಬಂದಿದೆ. ಡಿಕೇಯಿಂಗ್ ಮ್ಯಾಟರ್ ಅಂದರೆ ಸ್ಟ್ರಾ ಅಂದರೆ ನಾವು ರಾಶಿ ಎಲ್ಲ ಮಾಡಿದ ಮೇಲೆ ಪ್ಲ್ಯಾಂಟಿಂದು ಕ್ರಾಪಿಂದು ಸಿಪ್ಪೆ ಇರುತ್ತಲ್ಲ ಅದನ್ನು ನಾವು ಸ್ಟ್ರಾ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಸ್ಟೇಜ್ ಆಫ್ ಡಿಕಾಂಪೋಸಿಷನ್ಗೆ ಸ್ಟೇಜಲ್ಲಿ ಅಂಡರ್ಗೋನ್ ಆಗಿರುತ್ತೆ, ಅದನ್ನು ಸ್ಟ್ರಾ ಅಂತ ಕರಿತೀವಿ. ಇಲ್ಲಾಂದರೆ ಎದರಿಂದ ಬಂದಿದೆ ಅಂದರೆ ಮಡ್ಡಿಂದ ಬಂದಿದೆ. ಲೈಕ್ ಇನ್ನೂ ಸ್ಟಿಲ್ ವಿ ಆರ್ ಬಿಲೀವ್ ದಿಸ್. ಲೈಕ್ ನಮ್ಮ ಕಡೆ ಹೇಳ್ತಾರೆ ನೋಡಿ, ಮಣ್ಣಿನಿಂದ ಬಂದ ದೇಹ ಮಣ್ಣಿಗೆ ಹೋಗಬೇಕು ಅಂತ. ಅಂದರೆ ದ ಲೈಫ್ ಈಸ್ ಒರಿಜಿನೇಟ್ ಆನ್ ಅ ಅರ್ತ್ ಫ್ರಮ್ ಮಡ್ ಅಂತ ಆರ್ ಅ ಸ್ಟ್ರಾ ಅಂತ ಹೇಳ್ತಾರೆ. ಯಾರು? ಸ್ಪಾಂಟೇನಿಯಸ್ ಥಿಯರಿ ಆಫ್ ಜನರೇಷನ್ ಥಿಯರಿ. ಓಕೆ, ಅಕಾರ್ಡಿಂಗ್ ಟು ಗ್ರೀಕ್ ಥಿಂಕರ್ಸ್ ಸ್ಪೋರ್ಸ್ ಆಗುತ್ತೆ ಲೈಫು. ಆ್ಯಂಡ್ ಅಕಾರ್ಡಿಂಗ್ ಟು astronomers life is originated from panspermia. According to theory of spontaneous generation, life is originated on earth by decaying matter and straw. Decaying matter like a straw and mud ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರ್ತಾರೆ ಲೂಯಿಸ್ ಪ್ಯಾಶ್ಚರ್. ಸೊ ಲೂಯಿಸ್ ಪ್ಯಾಶ್ಚರ್ ಏನು ಮಾಡ್ತಾರೆ, ಅಕಾರ್ಡಿಂಗ್ ಟು ಹಿಮ್ ದ ಲೈಫ್ ಈಸ್ ಒರಿಜಿನೇಟೆಡ್ ಫ್ರಮ್ ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಸೊ ಲೈಫ್ ಹೆಂಗೆ ಒರಿಜಿನೇಟ್ ಆಗುತ್ತೆ ಅಂದರೆ ಇಟ್ ಈಸ್ ಒರಿಜಿನೇಟ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಹೇಳ್ತಾರೆ. ಲೈಕ್ ಅವರೊಂದು ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಎಕ್ಸ್ಪರಿಮೆಂಟಲ್ಲಿ ಏನು ಮಾಡ್ತಾರೆ ನೋಡಿರಿ, 2 ಫ್ಲಾಸ್ಕ್ ತೊಗೊತಾರೆ, 2ರಲ್ಲೂ ಒಂದು ಕಿಲ್ಡ್ ಈಸ್ಟ್ ಹಾಕ್ತಾರೆ. ಸೊ ಒಂದು ಫ್ಲಾಸ್ಕು ಸ್ಟೆರಿಲೈಸ್ಡ್ ಮಾಡ್ತಾರೆ, ಕ್ಲೋಸು, ಏರು ಎನಿ ಮೈಕ್ರೋಬು ಸೊ ಏನೂ ಆಗಲ್ದಂಗೆ ಕ್ಲೀನಾಗಿ ಸ್ಟೆರಿಲೈಸೇಷನ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಫ್ಲಾಸ್ಕು ಏರಲ್ಲಿ ಓಪನ್ ಇಡ್ತಾರೆ. ದ ಈಸ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಸ್ಟೆರಿಲೈಸ್ಡ್ ಫ್ಲಾಸ್ಕ್ ಇಟ್ ನಾಟ್ ಗೆಟ್ ಜನರೇಟ್. ಓಕೆ, ಅದು ಜನರೇಷನ್ ಆಗಲ್ಲ. ಸೊ ಅಲ್ಲಿಂದ ನ್ಯೂ ಲಿವಿಂಗ್ ಫಾರ್ಮ್ ಡೆವಲಪ್ ಆಗಲ್ಲ. ಬಟ್ ಯಾವ ಫ್ಲಾಸ್ಕು ಓಪನ್ ಇದೆ ನೋಡಿ, ಇದರಿಂದ ನ್ಯೂ ಲೈಫ್ ಫಾರ್ಮ್ಸ್ ಒರಿಜಿನೇಟ್ ಆಗುತ್ತೆ. ಆ್ಯಂಡ್ ಹಿ ಕನ್ಕ್ಲೂಡೆಡ್ ದ್ಯಾಟ್. ಸೊ ಲೂಯಿಸ್ ಪ್ಯಾಶ್ಚರ್ ಏನು ಕನ್ಕ್ಲೂಡ್ ಮಾಡ್ತಾರೆ ಅಂದರೆ ದ ಲೈಫ್ ಈಸ್ ಎಕ್ಸಿಸ್ಟೆಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಹೇಳ್ತಾರೆ. ಲೈಫ್ ಎದರಿಂದ ಎಕ್ಸಿಟ್ ಆಗುತ್ತೆ ಅಂದರೆ ಆಲ್ರೆಡಿ ಒಂದು ಜೀವಿ ಇದೆ, ಆ ಜೀವಿಯಿಂದ ಏನಾಗುತ್ತೆ ಲೈಫ್ ಒರಿಜಿನೇಟ್ ಆಗುತ್ತೆ. ಲೈಕ್ ಇನ್ ಸೆಲ್ ಥಿಯರಿ ಹೇಳುತ್ತೆ ನೋಡಿ. ಸೊ ದ ಸೆಲ್ಸ್ ಆರ್ ಒರಿಜಿನೇಟ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಡಿವಿಷನ್ ಆಗಬೇಕಾದ್ರೆ ಆಲ್ರೆಡಿ ನಮಗೆ ಒಂದು ಎಕ್ಸಿಸ್ಟ್ ಆಗಿರೋ ಸೆಲ್ ಇರಬೇಕು. ಸೇಮ್ ಅದೇ ರೀತಿ ಒಂದು ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗಬೇಕಾದ್ರೆ ಮೊದಲು ಏನಿರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು, ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಇರಬೇಕು ಅಂತ ಹೇಳ್ತಾರೆ ಲೂಯಿಸ್ ಪ್ಯಾಶ್ಚರ್. Okay, so because of this experiment the spontaneous theory of generation is disapproved. ಸೊ ಅದೇನು ಹೇಳ್ತಾರೆ, ಡಿಕೇಯಿಂಗ್ ಮ್ಯಾಟರ್ ಸ್ಟ್ರಾ ಮತ್ತು ಮಡ್ಡಿಂದ ಬರುತ್ತೆ. ಬಟ್ ಲೂಯಿಸ್ ಪ್ಯಾಶ್ಚರ್ ಏನು ಹೇಳ್ತಾರೆ, ಪ್ರೀ ಎಕ್ಸಿಸ್ಟಿಂಗ್ ಲೈಫಿಂದ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಸೊ ಆಲ್ರೆಡಿ ಏನು ಸ್ಪಾಂಟೇನಿಯಸ್ ಜನರೇಷನ್ ಇತ್ತಲ್ಲ ಅದನ್ನು ಡಿಸ್ಅಪ್ರೂವ್ ಮಾಡ್ತಾರೆ ಲೂಯಿಸ್ ಪ್ಯಾಶ್ಚರ್. ಸೊ ನೆಕ್ಸ್ಟ್ ಬರ್ತಾರೆ ಓಪೆರಿನ್ ಆ್ಯಂಡ್ ಹಾಲ್ಡೇನ್ ಥಿಯರಿ ಆಫ್ ಒರಿಜಿನ್ ಆಫ್ ಲೈಫ್. ಓಪೆರಿನ್ ಇವರು ರಷ್ಯಾದವರು, ಹಾಲ್ಡೇನ್ ಇವರು ಇಂಗ್ಲೆಂಡ್ದವರು. ಸೊ ಇಬ್ಬರು ಕೂಡಿ ಒಂದು ಥಿಯರಿ ಪ್ರಪೋಸ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ನೋಡ್ರಿ, ದ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಏನಿಲ್ಲ, ಅಕಾರ್ಡಿಂಗ್ ಟು ಓಪೆರಿನ್ ಆ್ಯಂಡ್ ಹಾಲ್ಡೇನ್ ಲೈಫ್ ಎದರಿಂದ ಬಂದಿದೆ, RNA ಮತ್ತು ಪ್ರೋಟೀನ್ಲಿಂದ ಬಂದಿದೆ. ಸೊ RNA ಪ್ರೋಟೀನನ್ನು ಏನಂತ ಕರೆದಿದ್ದಾರೆ ಅವರು, ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. And this formation of a life was preceded by chemical evolution. So chemical evolution ಅಂದರೆ organic molecule from inorganic constituents. ಸೊ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾರೆ. ಫಾರ್ಮೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲು ಎದರಿಂದ ಅಂದರೆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತ ಫಾರ್ಮೇಷನ್ ಆಗ್ತಾರೆ. ಸೊ ಈ ಪ್ರೊಸೆಸನ್ನು ಏನಂತ ಕರಿತೀವಿ ನಾವು, ಕೆಮಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ಕೆಮಿಕಲ್ ಎವಲ್ಯೂಷನ್ ಈಸ್ ಸಪೋರ್ಟೆಡ್ ಬೈ ಓಪೆರಿನ್ ಆ್ಯಂಡ್ ಹಾಲ್ಡೇನ್. ಏನಿಲ್ಲ, ಇವ್ರು ಸಿಂಪಲ್ ಹೇಳ್ತಾರೆ, ಲೈಫ್ ಆನ್ ಅ ಅರ್ತ್ ಕುಡ್ ಹ್ಯಾವ್ ಒರಿಜಿನೇಟ್ ಫ್ರಮ್
pre-existing non-living organic molecule like RNA and RNA and protein. ಸೊ ಆರ್ ಎನ್ ಎ ಮತ್ತು ಪ್ರೋಟೀನ್ಲಿಂತ ಲೈಫ್ ಒರಿಜಿನೇಟ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಸಪೋರ್ಟ್ ವಾಟ್ ಕೆಮಿಕಲ್ ಎವಲ್ಯೂಷನ್. ಸೊ ಕೆಮಿಕಲ್ ಎವಲ್ಯೂಷನ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ ಫ್ರಮ್ ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ಇದನ್ನು ನಾವು ಕೆಮಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಆನಂತರ ಬರುತ್ತೆ ಯೂರೆ ಆ್ಯಂಡ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಯೂರೆ ಆ್ಯಂಡ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ದೇ ಎಕ್ಸ್ಪ್ಲೇನ್ ದ ಕೆಮಿಕಲ್ ಎವಲ್ಯೂಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇಲ್ಲಿ ಡಯಾಗ್ರಾಮ್ ಕೇಳ್ತಾರೆ, ಯೂರೆ ಆ್ಯಂಡ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಡಯಾಗ್ರಾಮ್ ಕೇಳ್ತಾರೆ. ಸೊ ಕೇರ್ಫುಲ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ, 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯೂರೆ ಆ್ಯಂಡ್ ಮಿಲ್ಲರ್ ದೇ ಕಂಡಕ್ಟೆಡ್ ದಿ ಎಕ್ಸ್ಪೆರಿಮೆಂಟ್. ಸೊ ದಟ್ ಎಕ್ಸ್ಪೆರಿಮೆಂಟ್ ಈಸ್ ವೈಡ್ಲಿ ನೋನ್ ಆ್ಯಸ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟನ್ನು ನಾವು ಫೇಮಸ್ಲಿ ವೈಡ್ಲಿ ಏನಂತ ಕರಿತೀವಿ ಅಂದರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಕಂಡೀಷನ್ ಆನ್ ಅರ್ತ್. ಸೊ ಅರ್ತ್ ಮೇಲೆ ಕಂಡೀಷನ್ ಏನಿತ್ತು ನೋಡಿ. ಸೊ ಯಾವ ರೀತಿ ಇತ್ತು ಅಂದರೆ ಅರ್ತ್ ಹೈ ಟೆಂಪ್ರೇಚರಿಂದ ಇತ್ತು, ವೋಲ್ಕ್ಯಾನಿಕ್ ಸ್ಟೋನ್ಸ್ ಫಾರ್ಮೇಷನ್ ಆಗ್ತಿತ್ತು. ವೋಲ್ಕ್ಯಾನಿಕ್ ಸ್ಟೋನ್ಸ್ ಅಂದರೆ ಅರ್ತ್ ಅಂದ್ಕೊಳ್ಳಿ, ಅರ್ತ್ ಬಿನೇತ್ ಲೇಯರ್ ಏನಿರುತ್ತೆ ಲಾವಾ ಇರುತ್ತೆ. ದೀಸ್ ಲಾವಾ ಈಸ್ ಕಮ್ ಔಟ್ ಫ್ರಮ್ ದ ಅರ್ತ್ ಸರ್ಫೇಸ್. ಸೊ ಅರ್ತ್ ಸರ್ಫೇಸ್ಲಿಂದ ಹೊರಗೆ ಬರುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ವೋಲ್ಕ್ಯಾನಿಕ್ ಸ್ಟೋನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಜ್ವಾಲಾಮುಖಿಗಳು ಅಂತ ಕರಿತೀವಿ. ದೆನ್ ರೆಡ್ಯೂಸಿಂಗ್ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಆ್ಯಂಡ್ ಅಟ್ಮಾಸ್ಫಿಯರಲ್ಲಿ ಏನಿರುತ್ತೆ ನೋಡಿ, ಮೀಥೇನ್ ಮತ್ತು ಅಮೋನಿಯಾ ಇರುತ್ತೆ. ಇಟ್ ಈಸ್ ಅ ಕಂಡೀಷನ್ ಆಫ್ ಅರ್ಲಿ ಅರ್ತ್ ಕಂಡೀಷನ್ ಇದೆ. ಸೊ 1953 SL ಮಿಲ್ಲರ್ ಇವರು ಅಮೇರಿಕನ್ ಸೈಂಟಿಸ್ಟು. ಇವ್ರು ಏನು ಮಾಡ್ತಾರೆ, ಹಿ ಕ್ರಿಯೇಟೆಡ್ ಸಿಮಿಲರ್ ಕಂಡೀಷನ್ ಅಂಡರ್ ಲ್ಯಾಬ್ರೇಟರಿ ಸ್ಕೇಲ್. ಸೊ ಅಂಡರ್ ಲ್ಯಾಬ್ರೇಟ್ರಿಯಲ್ಲಿ ಏನು ಕ್ರಿಯೇಟ್ ಮಾಡ್ತಾರೆ ಇವರು, ಸಿಮಿಲರ್ ಕಂಡೀಷನ್ ಕ್ರಿಯೇಟ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಅರ್ಥಲ್ಲಿ ಏನು ಕಂಡೀಷನ್ ಇದೆ ನೋಡಿ, ಅದೇ ರೀತಿ ಏನು ಮಾಡ್ತಾರೆ ಇವರು ಲ್ಯಾಬ್ರೇಟ್ರಿ ಕಂಡೀಷನಲ್ಲಿ ಪ್ರಿಪೇರ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಏನು ಮಾಡ್ತಾರೆ ನೋಡಿರಿ, ಈ ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಅವರು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಕ್ರಿಯೇಟ್ ಮಾಡ್ತಾರೆ ಇನ್ ಅ ಕ್ಲೋಸ್ಡ್ ಫ್ಲಾಸ್ಕ್ ಟು ರೈಸ್ ಅ ಟೆಂಪ್ರೇಚರ್ ಅಪ್ ಟು 800 ಡಿಗ್ರಿ ಸೆಲ್ಸಿಯಸ್ ಆ್ಯಸ್ ಇಟ್ ವಾಸ್ ಇನ್ ಅ ಪ್ರಿಮಿಟಿವ್ ಅರ್ತ್. ಸೊ ಅರ್ಲಿ ಅರ್ಥಲ್ಲಿ ಯಾವ ರೀತಿ ಟೆಂಪ್ರೇಚರ್ ಇತ್ತಲ್ಲ ಅದೇ ಟೆಂಪ್ರೇಚರು ಎಲೆಕ್ಟ್ರಿಕ್ ಡಿಸ್ಚಾರ್ಜಿಂದ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ದೀಸ್ ಕ್ಲೋಸ್ ಫ್ಲಾಸ್ಕ್ ಕಂಟೈನಿಂಗ್ ಮೀಥೇನ್, ಹೈಡ್ರೋಜನ್, ಅಮೋನಿಯಾ, ವಾಟರ್ ವೇಪರ್ ಇನ್ಸೈಡ್ ದ ಫ್ಲಾಸ್ಕ್. ಸೊ ಫ್ಲಾಸ್ಕಲ್ಲಿ ಇವೆಲ್ಲವೂ ಇರ್ತವೆ. ಆ್ಯಂಡ್ ಹಿ ಅಬ್ಸರ್ವ್ ದ್ಯಾಟ್ ದೀಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆರ್ ಕಂಬೈನ್ ಟುಗೆದರ್. ಸೊ ಕಂಬೈನ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ, ಅವರು ಅಮೈನೋ ಆ್ಯಸಿಡ್ ಫಾರ್ಮೇಷನ್ ಆಗೋದನ್ನು ಅವರು ತಿಳ್ಕೊಂಡ್ರು. ಅನಂತರ ಅದರ್ಸ್ ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ ಸೇಮ್ ಎಕ್ಸ್ಪೆರಿಮೆಂಟ್ಲಿಂತ ಫ್ಯಾಟ್ ಫಾರ್ಮೇಷನ್ ಆಗೋದನ್ನು ನೋಡ್ತಾರೆ. ದೆನ್ ಕಾರ್ಬೋನಿಕ್ ಗ್ಲೂಕೋಸ್ ಫಾರ್ಮೇಷನ್ ಆಗೋದನ್ನು ನೋಡ್ತಾರೆ. ಕಾರ್ಬೋನಿಕ್ ಗ್ಲೂಕೋಸ್ ಫಾರ್ಮೇಷನ್ ಆಗೋದನ್ನು ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಹಿ ಸೇ ದ್ಯಾಟ್. ಸೊ ಎಲ್ಲರೂ ಕೂಡ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲಿಂದ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಿಂದ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಕೆಮಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಕೆಮಿಕಲ್ ಎವಲ್ಯೂಷನ್ ಈಸ್ ಅಕ್ಸೆಪ್ಟೆಡ್ ಬೈ ಆಲ್ ಎವಲ್ಯೂಷನರಿ ಬಯಾಲಜಿಸ್ಟ್. ಸೊ ಅಕ್ಸೆಪ್ಟೆನ್ಸ್ ಕೆಮಿಕಲ್ ಎವಲ್ಯೂಷನನ್ನು ಎಲ್ಲರೂ ಒಪ್ಕೊತಾರೆ. ಸೊ ಎವಿಡೆನ್ಸ್ ನೋಡಿ ಏನಿದೆ. ಸೊ ಮಿಲ್ಲರ್ ಅಬ್ಸರ್ವ್ ಮಾಡ್ತಾರೆ, ಕೆಮಿಕಲ್ ಎವಲ್ಯೂಷನ್ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ ನೋಡಿ, ಮಿಲ್ಲರ್ ಏನು ಮಾಡ್ತಾರೆ, ಹಿ ಅಬ್ಸರ್ವ್ ದ ಸಿಂಥಸಿಸ್ ಆಫ್ ಅಮೈನೋ ಆ್ಯಸಿಡ್ಸ್ ಫ್ರಮ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಇನ್ ಅ ಸ್ಟಿಮ್ಯುಲೇಷನ್ ಕಂಡೀಷನ್ ಅಂಡರ್ ಲ್ಯಾಬೊರೇಟರಿ. ಅವ್ರೇನು ನೋಡ್ತಾರೆ, ಅಮೈನೋ ಆ್ಯಸಿಡ್ ಸಿಂಥಸಿಸ್ ಆಗುತ್ತೆ. ಸೊ ಗ್ಯಾಸಸ್ ತೊಗೊಂಡಿದ್ರಲ್ಲ ಅವರು ಫ್ಲಾಸ್ಕಲ್ಲಿ, ಮೀಥೇನು, ಅಮೋನಿಯಾ, ವಾಟರ್ ವೇಪರು, ಹೈಡ್ರೋಜನ್ನು. ಸೊ ಅವೆಲ್ಲ ಕಂಬೈನ್ ಆಗಿ ನಮಗೆ ಏನು ಸಿಗುತ್ತೆ, ಅಮೈನೋ ಆ್ಯಸಿಡ್ ಸಿಗುತ್ತೋ. ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನಮಗೆ ದೊರೆಯಿತು. ಇನ್ ಸಿಮಿಲರ್ ಎಕ್ಸ್ಪೆರಿಮೆಂಟ್ ಈ ಅಬ್ಸರ್ವ್ಡ್, ಸೇಮ್ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ನೋಡ್ತಾರೆ ಫಾರ್ಮೇಷನ್ ಆಫ್ ಶುಗರ್, ನೈಟ್ರೋಜನ್ ಬೇಸಸ್ ನೋಡ್ತಾರೆ, ಪಿಗ್ಮೆಂಟು ನೋಡ್ತಾರೆ, ಫ್ಯಾಟು ನೋಡ್ತಾರೆ. ಸೇಮ್ ಎಕ್ಸ್ಪೆರಿಮೆಂಟಲ್ಲೇ ನೋಡ್ತಾರೆ. ಆ್ಯಂಡ್ ಇಫ್ ದೇ ಅನಲೈಸಿಸ್ ದಿ ಮಿಟಿಯೋರೈಟ್ ಕಂಟೆಂಟ್ ನಥಿಂಗ್ ಬಟ್ ದ ರಾಕ್ ಸೆಡಿಮೆಂಟ್ಸ್ ಇನ್ ದ್ಯಾಟ್ ಟೈಮ್ ಅಬ್ಸರ್ವ್ ಮಾಡಿದರೆ ಅದರಲ್ಲೂ ಕೂಡ ಸಿಮಿಲರ್ ಕಾಂಪೌಂಡ್ಸ್ ಇತ್ತು. ಸೊ ಬಿಕಾಸ್ ಆಫ್ ದಿಸ್ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಈಸ್ ಅಕ್ಸೆಪ್ಟೆಡ್.
ಸೊ ಇದರಿಂದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಏನು ಮಾಡ್ತಾರೆ, ಅಸೆಟ್ ಮಾಡ್ತಾರೆ. ಏನಿಲ್ಲ, ಮಿಲ್ಲರ್ ಎಕ್ಸ್ಪೆರಿಮೆಂಟಲ್ಲಿ ಅಮೈನೋ ಆ್ಯಸಿಡು, ಶುಗರು, ನೈಟ್ರೋಜನ್ ಬೇಸಸ್ಸು, ಪಿಗ್ಮೆಂಟು, ಫ್ಯಾಟ್ಸು ಫಾರ್ಮೇಷನ್ ಆಗೋದನ್ನು ಅಬ್ಸರ್ವ್ ಮಾಡ್ತಾರೆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಲಿಂತ. ಸೊ ಇದನ್ನು ನಾವು ಕೆಮಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಇಫ್ ನಾವು ಮಿಟಿಯೋರೈಟ್ ಅಬ್ಸರ್ವ್ ಮಾಡಿದರೆ, ಮಿಟಿಯೋರೈಟ್ ಅಂದರೆ ದ ರಾಕ್ ಸೆಡಿಮೆಂಟ್ ನಾವು ಅಬ್ಸರ್ವ್ ಮಾಡಿದರೆ, ಇಟ್ ಇಸ್ ಟೈಪ್ ಆಫ್ ರಾಕ್ ಅಬ್ಸರ್ವ್ ಮಾಡಿದರೆ ಆ ಮಿಟಿಯೋರೈಟಲ್ಲೂ ಕೂಡ ನಮಗೆ ಸಿಮಿಲರ್ ಕಾಂಪೌಂಡ್ ಸಿಗುತ್ತು. ಸೊ ದಿಸ್ ಇಸ್ ದ ಎವಿಡೆನ್ಸ್ ಫಾರ್ ಕೆಮಿಕಲ್ ಎವಲ್ಯೂಷನ್ ಅಂತ ಕನ್ಕ್ಲೂಡ್ ಮಾಡಿದರು. ಸೊ ಒರಿಜಿನ್ ಆಫ್ ಲೈಫಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಓದಿದ್ವಿ. ದೆನ್ ಅಕಾರ್ಡಿಂಗ್ ಟು ಗ್ರೀಕ್ ಥಿಂಕರ್ಸ್ ಸ್ಪೋರ್ಟ್ಸ್ ಇದೆ, ಯೂನಿಟ್ ಆಫ್ ಲೈಫು. ಅಕಾರ್ಡಿಂಗ್ ಟು ಅಸ್ಟ್ರೋನಾಮರ್ಸ್ ಪ್ಯಾನ್ಸ್ಪರ್ಮಿಯಾ ಇದೆ. ಅಕಾರ್ಡಿಂಗ್ ಟು ಸ್ಪಾಂಟೇನಿಯಸ್ ಥಿಯರಿ ಆಫ್ ಜನರೇಷನ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ಡಿಕೇಯಿಂಗ್ ಮ್ಯಾಟರ್ ಲೈಕ್ ಸ್ಟ್ರಾಂಗ್ ಮತ್ತು ಮಡ್ಡಿಂದ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಲೂಯಿಸ್ ಪ್ಯಾಶ್ಚರ್ ಹೇಳ್ತಾರೆ ಪ್ರೀ ಎಕ್ಸಿಸ್ಟಿಂಗ್ ಲೈಫಿಂದ ಆಗುತ್ತೆ ಅಂತ. ಅನಂತರ ಒಪೆರಿನ್ ಆ್ಯಂಡ್ ಹಾರ್ಡನ್ ಹೇಳ್ತಾರೆ ನಾನ್ ಲಿವಿಂಗ್ ಸೆಲ್ಯುಲಾರ್ ಮಾಲಿಕ್ಯೂಲ್, ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಪ್ರೋಟೀನ್ ಮತ್ತು RNA ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಕೆಮಿಕಲ್ ಎವಲ್ಯೂಷನ್ನು ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಲೈಕ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಕೆಮಿಕಲ್ ಎವಲ್ಯೂಷನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ದಿಸ್ ರಿಗಾರ್ಡಿಂಗ್ ಅಬೌಟ್ ದ ಒರಿಜಿನ್ ಆಫ್ ಲೈಫ್, and we will continue in next video. Thank you.